ಆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂದರೆ ಅದಕ್ಕೆ ಕೋಟಿ ಕೋಟಿ ಭಕ್ತರಿದ್ದಾರೆ. ತಿಮ್ಮಪ್ಪನ ಆ ಲಡ್ಡು ಇದೆಯಲ್ಲ, ಇಂಥ ಲಡ್ಡು ಬಗ್ಗೆ ಟೀಕೆ ವ್ಯಕ್ತವಾಗಿದ್ದೇ ತಡ ನಾವೇನು ಮಾಡಿದ್ವಿ, ರಿಪಬ್ಲಿಕ್ ಕನ್ನಡ ನೇರವಾಗಿ ನಮ್ಮ ರಿಪೋರ್ಟರ್ ರಂಜಿತ್ ಶಿರಿಯಾರ್ ಅವ್ರನ್ನ ತಿರುಪತಿಗೆ ಕಳಿಸಿದ್ವಿ. ತಿರುಪತಿಯಲ್ಲಿ ಎರಡಿದೆ, ಒಂದು ತಿರುಪತಿ, ಒಂದು ತಿರುಮಲ. ಬೆಟ್ಟ ಹತ್ತಿದ ನಂತರ ಅದು ತಿರುಮಲ, ಕೆಳಗೆ ತಿರುಪತಿ. ಇದು ತಿರುಮಲಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಲಡ್ಡು ತಯಾರಾಗತ್ತಲ್ಲ, ಅದು ಹೆಂಗೆ ತಯಾರಾಗತ್ತೆ, ಏನೆಲ್ಲ ಬಳಕೆ ಮಾಡ್ತಾರೆ, ಆ ಲಡ್ಡು ತಯಾರು ಮಾಡುವಂಥ ಅಡುಗೆ ಕೋಣೆ ಯಾವ ರೀತಿ ಇದೆ, ಬನ್ನಿ ಎಲ್ಲೂ ಇಲ್ಲದ ರಿಪೋರ್ಟ್, ಇವತ್ತಿನ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ತಿಮ್ಮಪ್ಪನ ಭಕ್ತ ಕೋಟಿ ಅಷ್ಟಿಷ್ಟಲ್ಲ. ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟ ಭಕ್ತರು ಲಡ್ಡು ಪ್ರಸಾದ ಇಲ್ಲದೆ ವಾಪಸ್ ಬರೋಲ್ಲ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂದ್ರೆ ಇಂದಿಗೂ ಹಣೆಗೆ ಒತ್ತಿಕೊಂಡು ತಿನ್ನೋ ಭಕ್ತರಿದ್ದಾರೆ. ಇಂತಹದರ ಮಧ್ಯೆ ಲಡ್ಡು ಬಗ್ಗೆನೇ ವಿವಾದ ಸ್ಫೋಟಗೊಂಡಿದೆ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂತ ಜಾಗ. ಇದು ಲಡ್ಡು ತಯಾರಾಗುವಂತ ಜಾಗ. ಈ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನಾವಿದ್ದೀವಿ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಸಿರೋದು ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಗ್ರೌಂಡ್ಗೆ ಇಳಿದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯನ್ನ ಭಕ್ತರ ಎದುರು ತೆರೆದಿಡುವ ಕೆಲಸ ಮಾಡಿದೆ. ಈ ರೀತಿಯ ಸ್ಟ್ರೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನ ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂತ ಆತಂಕ ಏನು ಅಂತ ಕೇಳಿದ್ರೆ, ತಿರುಪತಿಯ ಈ ಪವಿತ್ರವಾದಂತ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನ ಬಳಸ್ತಾರೆ ಅನ್ನೋದು. ಇನ್ನು ತಿರುಪತಿಯಲ್ಲಿ ಒಂದು ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ. ಅದನ್ನ ತಯಾರಿಸಿದ ಟ್ರೇಗಳನ್ನ ಆಗಿಂದಾಗ್ಲೇ ಸ್ವಚ್ಛಗೊಳಿಸಲಾಗುತ್ತೆ. 8 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಇದು. ನೋಡಿ, ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಯಾರಿಸೋ ಲಡ್ಡುಗೆ ರಾಜ್ಯದಿಂದ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ. ಆ ಮೂಲಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಟಿಟಿಡಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗ ಕರ್ನಾಟಕದ ನಂಬರ್ 1 KMF ನ ನಂದಿನಿ ತುಪ್ಪವನ್ನ ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ತಾ ಇದ್ದಾರಲ್ಲ, ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ತಿಮ್ಮಪ್ಪ ಶ್ರೀಮಂತ. ನಂಬಿಕೆ ಪ್ರಕಾರ ಏನಪ್ಪ ಅಂತಂದರೆ, ತಿಮ್ಮಪ್ಪ ತನ್ನ ಮದುವೆಗಾಗಿ ಕುಬೇರನಿಂದ ಸಾಲ ಪಡೆದಿರ್ತಾನೆ. ಆ ಸಾಲವನ್ನು ಬಡ್ಡಿ ಸಮೇತ ತೀರಿಸೋದು ಭಕ್ತಾದಿಗಳು ಅಂಥೇಳಿ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಹೋದಾಗ ಅಲ್ಲಿಗೆ ದುಡ್ಡು ಹಾಕ್ತಾರೆ ಅಲ್ವಾ. ಹಾಗಾಗಿ ಆ ದುಡ್ಡು ಕೊಟ್ಟು ಈಗ ಒಂದು ಪ್ರತೀತಿ ಇದೆ, ಮುಗಿದಿದೆ, ಕುಬೇರನ ಎಲ್ಲ ಏನು ಶ್ರೀನಿವಾಸ ಏನು ಪಡ್ಕೊಂಡ ಸಾಲ ಎಲ್ಲ ಮುಗಿದಿದೆ ಅಂತ ಹೇಳಿ. ಅಲ್ಲೆಲ್ಲ ಹೋದಾಗ ಭಾಳ ಸಿಸ್ಟಮ್ಯಾಟಿಕ್ ಎಲ್ಲ ಇದೆ. ಅಲ್ಲಿ ನೀವು ದುಡ್ಡು ಹಾಕಿದರೆ ಅಲ್ಲಿ ಒಂದು ಲಕ್ಷ್ಮಿಯ ದೊಡ್ಡ ವಿಗ್ರಹ ಇದೆ, ಆಕೆ ನೋಡ್ತಾಳೆ, ನಿಮ್ಗೆ ವಾಪಸ್ ಅದನ್ನು ಕೊಡ್ತಾಳೆ, ಹೀಗಿದೆ. ಕೆಲವು ಕಡೆ ಹೇಗಿದೆ ಅಂತಂದರೆ, ಇಬ್ಬರು ಪಾರ್ಟ್ನರ್ಸ್ ಇದ್ದರೆ, ಇದು ಈಗಲೂ ಇದೆ ಅನೇಕ ಕಡೆ, ಇಬ್ಬರು ಪಾರ್ಟ್ನರ್ಸ್ ಇದ್ದರೆ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಬಿಸ್ನೆಸ್ 10 ಲಕ್ಷ ಹಾಕಿ ಬಿಸ್ನೆಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವರೇನು ಮಾಡ್ತಾರೆ ಅಂತಂದರೆ, ಪಾರ್ಟ್ನರ್ ಇಬ್ಬರು ಇರ್ಬೋದು, ಆದರೆ ಪಾರ್ಟ್ನರ್ 3 ಜನ ಮಾಡ್ಕೋತಾರೆ. ತಿರುಪತಿಯ ವಿಶೇಷತೆ ಅದು. ಇವರಿಬ್ಬರು ಮತ್ತೊಬ್ಬ ತಿಮ್ಮಪ್ಪ ಅಂತೇಳಿ. ಅಂದರೆ 20 ಲಕ್ಷ ಹಾಕಿ 1 ಲಕ್ಷ ಲಾಭ ಬಂದರೆ, 1 ಲಕ್ಷ ಲಾಭ ಬಂದರೆ ಡಿವೈಡೆಡ್ ಬೈ 3 ಆ ದುಡ್ಡನ್ನು ಹೋಗಿ ತಿಮ್ಮಪ್ಪನಿಗೆ ಹಾಕೋರಿದ್ದಾರೆ. ಆಮೇಲೆ ಅನೇಕ ಬಿಸ್ನೆಸ್ ಮಾಡೋರು ತಿಮ್ಮಪ್ಪ ಸ್ಲೀಪಿಂಗ್ ಪಾರ್ಟ್ನರ್ ಅನ್ನುವಂಥ ರೀತಿಯಲ್ಲಿ ಅಲ್ಲೊಂದು ಏನು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬರ್ತಾರೆ. ನಿಮ್ಮ ಕಾರ್ಡ್ ಇರುತ್ತಲ್ಲ, ಯಾವುದಾದ್ರೂ ಕಂಪನಿ ಮತ್ತೊಂದು ಮಾಡಿರ್ತಾರಲ್ಲ, ಆ ಕಂಪನಿ ಹಾಕಿರ್ತಾರೆ ತಿಮ್ಮಪ್ಪ ಅಂತೇಳಿ. ಆಮೇಲೆ ಅಲ್ಲಿರುವಂಥ ಹುಂಡಿ ಇದೆ, ಹುಂಡಿ
ಅದನ್ನು ಶಂಕರಾಚಾರ್ಯರು ಅದರ ಕೆಳಗೆ ಒಂದು ಶ್ರೀಚಕ್ರವನ್ನು ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಎಷ್ಟೆಲ್ಲ ಬದಲಾವಣೆಗಳಾಯಿತು, ಮೇಯ್ನ್ ಹುಂಡಿ ಮಾತ್ರ ಅಲ್ಲೇ ಇದೆ. ಮೇಯ್ನ್ ಹುಂಡಿ ಮಾತ್ರ ಅಲ್ಲೇ ಇದೆ. ಇನ್ನೂ ಒಂದು ವಿಶೇಷ ಹೇಳ್ತೀನಿ ನಿಮಗೆ ತಿರುಪತಿ ತಿಮ್ಮಪ್ಪನ ಬಗ್ಗೆ. ಇದು ಎಸ್ ಎಂ ಕೃಷ್ಣ ಅವರಿಗೆ ಸಂಬಂಧಪಟ್ಟ ವಿಚಾರ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಎಲ್ಲ ಆಗಿ ಮತ್ತೊಂದೆಲ್ಲ ಆಗಿ ಸ್ವಲ್ಪ ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇತ್ತು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಾಗ. ತಿರುಪತಿಗೆ ಹೋಗ್ತಾರೆ ಅವರು. ತಿರುಪತಿಗೆ ಹೋಗಿ ಕಾಣಿಕೆ ಹಾಕುವಂಥ ಸಂದರ್ಭದಲ್ಲಿ, ಇದು ಬೇಕಿದ್ರೆ ನೀವು ಎಸ್ ಎಂ ಕೃಷ್ಣ ಅವ್ರ ಹತ್ರ ಕೇಳ್ಕೊಬೋದು, ಕಾಣಿಕೆ ಹಾಕುವಂಥ ಸಂದರ್ಭದಲ್ಲಿ ಅವರ ವಾಚ್ ಬಿಚ್ಚೋಗ್ಬಿಡ್ತದಂತೆ. ಅವರ ವಾಚು ಬಿಚ್ಚೋಗ್ಬಿಡ್ತದೆ. ಅದನ್ನು ಅವರು ಹೇಳ್ತಾರೆ. ಆಗ ಯಾರೋ ಹೇಳ್ತಾರಂತೆ, ಇಲ್ಲ ವಾಚ್ ಹಾಕ್ಬಿಡಿ ಸರ್ ಅಂತಾರಂತೆ. ಅವರು ವಾಚ್ ಹಾಕ್ತಾರಂತೆ. ಇದು ಸತ್ಯ ಘಟನೆ, ಇದು ಊಹಾಪೋಹ ಅಲ್ಲ, ಸತ್ಯ ಘಟನೆ. ವಾಚ್ ಹಾಕ್ತಾರಂತೆ. ಅವತ್ತು ಸಂಜೆ ಅವ್ರಿಗೊಂದು ಕಾಲ್ ಬರುತ್ತೆ, ಬನ್ನಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾಲ್ ಬರುತ್ತೆ ಅಂತೇಳಿ ಒಂದು ಸುದ್ದಿ. ಇರಲಿ, ಅಂತ ಅನೇಕ ಪ್ರತೀತಿಗಳಿದೆ. ಆಮೇಲೆ ಇಲ್ಲೂ ಅಷ್ಟೇ, ಸಾಧಾರಣವಾಗಿ ತಿಮ್ಮಪ್ಪನಿಗೆ ಆರಂಭಿಕ ಮುಡಿ ಕೊಟ್ಟಾಗ ನಾನು ಹೇಳೋದು ಆರಂಭಿಕ ಮುಡಿ ಕೊಟ್ಟಾಗ, ಸಣ್ಣ ಪುಟ್ಟ ಮಕ್ಕಳದ್ದು ಕೊಡ್ತಾರಲ್ಲ, ಆಗ ಎಲ್ಲ ಆದ ನಂತರ ಆ ಕೇಶಮುಂಡನ ಮಾಡೋರು ಒಂದು ಸ್ವಲ್ಪ ಮುಡಿಯನ್ನು ಕೊಟ್ಟು ಹರಕೆ ಸಮೇತ ಹುಂಡಿಗೆ ಹಾಕಿ ಅಂತಾರೆ. ಹರಕೆ ಸಮೇತ ಹುಂಡಿಗೆ ಹಾಕಿ ಅಂತ. ಆಮೇಲೆ ಅಲ್ಲಿರುವಂಥ ಚಿಲ್ಲರೆ ದುಡ್ಡನ್ನೆಲ್ಲ ನೀವು 4 ಆಣೆ 8 ಆಣೆ 1 ರೂಪಾಯಿ ಹಿಂಗೆಲ್ಲ ಎಣಿಸೋದಿಲ್ಲ. 1 ರೂಪಾಯಿ ಕಾಯಿನ್ ಇದ್ದರೆ ಕೆ ಜಿ ಲೆಕ್ಕದಲ್ಲಿ ಎಣಿಸಿ ಹಾಕ್ತಾ ಇರ್ತಾರೆ. ಕೆ ಜಿ ಲೆಕ್ಕದಲ್ಲಿ ಅವ್ರಿಗೊಂದು ಐಡಿಯಾ ಇರುತ್ತೆ, ಇಷ್ಟು ಬರುತ್ತೆ ಅಂತೇಳಿ. ಆಯಿತಾ? ಆಮೇಲೆ ನೀವು ನೋಡ್ಬೇಕು, ಆ ಹುಂಡಿಗೆ ದುಡ್ಡು ಹಾಕುವಂಥ ವಿಧಾನ ನೋಡ್ಬೇಕು ನೀವು. ಏನು ಕಟ್ಟು ತೆಗೆದು ಹಾಕ್ತಾ ಇರ್ತಾರೆ. ಯಾಕಂದರೆ ಅದಕ್ಕಾಗಿ ಆ ಹುಂಡಿಯನ್ನು ಆ ಥರ ಮಾಡಿದ್ದಾರೆ, ಒಂದು ಬಟ್ಟೆಯಲ್ಲಿ ಕಟ್ಟದಂಥ ರೀತಿಯಲ್ಲಿ. ಬನ್ನಿ, ಈಗ ತಿಮ್ಮಪ್ಪನ ಆಸ್ತಿ ಹೇಳ್ತೀನಿ. ತಿಮ್ಮಪ್ಪನ ಆಸ್ತಿ ಎಷ್ಟು ಗೊತ್ತಾ? 3 ಲಕ್ಷ ಕೋಟಿಗೂ ಜಾಸ್ತಿ. 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಬಜೆಟ್ 3,60,000 ಕೋಟಿ. ಕರ್ನಾಟಕ ಬಜೆಟ್ 3,60,000 ಕೋಟಿ. ತಿಮ್ಮಪ್ಪನ ದೇಗುಲಕ್ಕೆ ಪ್ರತಿ ವರ್ಷ 3,300 ಕೋಟಿ ರೂಪಾಯಿ ಆದಾಯ ಇದೆ. 3,300 ಕೋಟಿ. ಅದರಲ್ಲೂ ಹುಂಡಿಯಿಂದನೇ ಅತಿ ಹೆಚ್ಚು ಆದಾಯ ಬರುತ್ತೆ. 2022-23ರಲ್ಲಿ ಹುಂಡಿಯಿಂದಲೇ 1,500 ಕೋಟಿ ಸಂಗ್ರಹವಾಗಿತ್ತು. ದೇಗುಲಕ್ಕೆ ಬರೀ ದುಡ್ಡನ್ನೇನಿಟ್ಟಿದ್ದಾರೆ, ಅದರ ಬಡ್ಡಿಯಿಂದ ಕೇವಲ ಬಡ್ಡಿ 750 ಕೋಟಿ ರೂಪಾಯಿ ಪ್ರತಿ ವರ್ಷ ಬರುತ್ತೆ. ಬಡ್ಡಿಯಿಂದ ಪ್ರತಿ ವರ್ಷ 750 ಕೋಟಿ ರೂಪಾಯಿ. ಆಮೇಲೆ ಲಡ್ಡು ಮಾರಾಟ ಮಾಡ್ತಾರಲ್ಲ, ಲಡ್ಡು ಮಾರುವುದರಿಂದಲೇ ವಾರ್ಷಿಕ 500 ಕೋಟಿ ರೂಪಾಯಿ ಲಾಭ ಬರುತ್ತೆ. ಅಲ್ಲೊಂದು ಲ್ಯಾಬ್ ರೆಡಿ ಮಾಡಬೇಕಾದ್ರೂ ಕೂಡ 75 ಲಕ್ಷ ಸಾಕು. ಇಷ್ಟೆಲ್ಲ ಸಂಪತ್ತನ್ನು ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇರುವಂಥ ತಿಮ್ಮಪ್ಪನಿಗೆ ಒಂದು ವೇಳೆ ಜಗನ್ಮೋಹನ್ ಜುಜುಬಿ 50 ರೂಪಾಯಿ kg ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಕಿತ್ತೋಗಿರೋ ಯಾವುದಾದ್ರೂ ಕಂಪನಿಗೆ ಕೊಟ್ಟು ಅದರಲ್ಲಿ ಗೋವಿನ ಕೊಬ್ಬು ಏನಾದರೂ ಬಂದಿದ್ದರೆ ಅದಕ್ಕಿಂತ ಕೆಟ್ಟ ನಿದರ್ಶನದ ಮುಖ್ಯಮಂತ್ರಿ ಬೇರೊಬ್ಬ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಒಂದು ಮಾತು ಹೇಳ್ತೀವಲ್ವ, ಅನ್ನದ ತಟ್ಟೆ ಇದು. ಇಡೀ ಆಂಧ್ರ ಪ್ರದೇಶಕ್ಕೆ ಅನ್ನದ ತಟ್ಟೆ ಯಾವುದು? ತಿರುಪತಿ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಬಂದಾಗ ತಿರುಪತಿ ಆಂಧ್ರ ಪ್ರದೇಶಕ್ಕೆ ಬಂತು. ಈಗ ಮತ್ತೊಂದು ದೇವಸ್ಥಾನವನ್ನು ತೆಲಂಗಾಣದಲ್ಲಿ ಕಟ್ಟೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. 3,300 ಕೋಟಿ ವಾರ್ಷಿಕ. ಅರ್ಥ ಮಾಡ್ಕೊಳ್ಳಿ ಎಷ್ಟಾಯಿತು ಅಂತೇಳಿ. ಈಗ ನಮ್ಮಲ್ಲಿ ಹೈಯೆಸ್ಟ್ ಇರುವಂಥ ಯಾವುದು? ಕುಕ್ಕೆ ಸುಬ್ರಹ್ಮಣ್ಯ, ವಾರ್ಷಿಕ 100 ಕೋಟಿ. ಚಾಮುಂಡಿ ಆ್ಯಂಡ್ ಯಾವುದು ನಂಜನಗೂಡು, ನಮ್ಮ ಯಾವುದೇ ದೇವಸ್ಥಾನಗಳಿದ್ರೂ ಕೂಡ 100 ಕೋಟಿ ಅದರ ಒಳಗೆ. ಕಟೀಲು ದುರ್ಗಾ ಪರಮೇಶ್ವರಿ, ಕುಕ್ಕೆ ಸುಬ್ರಹ್ಮಣ್ಯ 100 ಕೋಟಿ ಒಳಗೆ, 100 ಕೋಟಿ ಅಷ್ಟು ಆಜುಬಾಜು. ನಮ್ಮದು ಟೋಟಲ್ ಆಗಿ ಒಂದು ಎಲ್ಲ ದೇವಸ್ಥಾನಗಳಿಗೆ ಸೇರಿ 400 ಕೋಟಿ ಆಗುತ್ತೆ. 400-500 ಕೋಟಿ, ಗೊತ್ತಾಯ್ತಾ? ಒಂದು 10 ಟಾಪ್ ಟೆಂಪಲ್ ಇದೆ ನಮ್ಮಲ್ಲಿ. ಸೌದತ್ತಿ, ಯಲ್ಲಮ್ಮ, ಆಮೇಲೆ ಕೆಲವು ಹೆಸರು ಹೇಳಿದ್ವಲ್ವ, ಕೊಲ್ಲೂರು ಮೂಕಾಂಬಿಕೆ, ಮಹದೇಶ್ವರ ಬೆಟ್ಟ, ಚಾಮುಂಡಿ ಎಲ್ಲ ಸೇರಿ ವಾರ್ಷಿಕವಾಗಿ 400-450 ಕೋಟಿ ನಮ್ಮ ಬೊಕ್ಕಸಕ್ಕೆ ಬರುತ್ತೆ. ಓಕೆನಾ? ತಿರುಪತಿ ತಿಮ್ಮಪ್ಪನ ಒಂದೇ ದೇವಸ್ಥಾನದಿಂದ 3,300 ಕೋಟಿ ಪ್ರತಿ ವರ್ಷ. ಅದರ ನಡುವೆ 750 ಕೋಟಿ ಬಡ್ಡಿಯಿಂದ ಬರುತ್ತೆ, 500 ಕೋಟಿ ಲಡ್ಡುವಿನಿಂದ ಬರುತ್ತೆ. ಎಷ್ಟಾಯಿತು? ಅಂಥ ತಿಮ್ಮಪ್ಪನಿಗೆ ಅನ್ಯಾಯ ಮಾಡಿದ್ದರೆ ಜಗನ್,
ಯಾಕಂದರೆ ಈ ಹಿಂದೆ ಈ ಥರ ಹೇಳಬಾರ್ದು ನಾವು. ಆದರೆ ಒಂದು ಮಾತಂತೂ ಇತ್ತು. ರಾಜಶೇಖರ್ ರೆಡ್ಡಿ, ಇವರ ತಂದೆ ರಾಜಶೇಖರ್ ರೆಡ್ಡಿ, ಅವರು ಕೂಡ ಮತಾಂತರ ಮಾಡಿಸೋದಕ್ಕೆ ಅಲ್ಲಲ್ಲಿ ಚರ್ಚ್ಗಳ ಪ್ರಾಬಲ್ಯ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದರು. ಆ ಕಾರಣಕ್ಕಾಗಿ ಅಂದರೆ ಭಕ್ತರು ಹೇಳುವಂಥದ್ದು, ಅವರೊಂದು ಹೆಲಿಕಾಪ್ಟರ್ ಆಕ್ಸಿಡೆಂಟಲ್ಲಿ ಮೃತಪಡ್ತಾರೆ. 2 ದಿವಸ ಹೆಲಿಕಾಪ್ಟರ್ ಎಲ್ಲಿ ಹೋಗಿದೆ ಅಂತ ಗೊತ್ತಿರೋದಿಲ್ಲ ಇವ್ರ ತಂದೆದು. ಆಮೇಲೆ ಈಗಲೂ ಕೂಡ ಅವರ ಬಾಡಿ ಸಿಕ್ಕೇ ಇಲ್ಲ. ರಾಜಶೇಖರ್ ರೆಡ್ಡಿ ಬಾಡಿ ಇಲ್ಲಿ ತನಕ ಸಿಕ್ಕಿಲ್ಲ. ಅದು ಎಲ್ಲಿ ಹೋಗಿದೆ ಅನ್ನೋದು ಈಗಲೂ ಕೂಡ ಗೊತ್ತಿಲ್ಲ ಯಾರು ಕೂಡ. 2008-9